ವಿಷಯ ಏನಂದ್ರೆ ಈಗ ಶೀತ ಹವೆ ಮುಂದುವರೆದಿದೆ. ಪ್ರಿಡಿಕ್ಷನ್ ಸಹಿತ ಮುನ್ಸೂಚನೆ ಸಹಿತ ಇದೆ. ಈಗ ನಮ್ಮಲ್ಲಿ ಮೊನ್ನೆ 7.5 ಡಿಗ್ರಿ ಸೆಲ್ಸಿಯಸ್ ಈಗ ರೆಕಾರ್ಡ್ ಆಗಿದೆ. ಇದು ಬಹಳ ತಂಪಾದ ವಾತಾವರಣ. ಅಂದರೆ ಇದರಲ್ಲಿ ಏನಾಗುತ್ತೆ, ಈ ಆರೋಗ್ಯ ಸಮಸ್ಯೆಗಳು, ಆಮೇಲೆ ಬೆಳೆಗಳಲ್ಲಿ ಹೂ ಉದುರುವಂಥದ್ದು, ಫ್ರಾಸ್ಟ್ ಇಂಜುರಿ ಅಂತೀವಿ ನಾವು. ಇಬ್ಬನೇನು ಬೆಳೀತಾ ಇದೆ, ಫ್ರಾಸ್ಟ್ ಇಂಜುರಿ ಆಗಿ ಹೂ ಉದುರುವಂಥ ಪ್ರಮೇಯಗಳು ಜಾಸ್ತಿ ಇದಾವೆ. ಈಗ ಲೇಟ್ ಆಗಿ ಬಿತ್ತನೆ ಆಗಿರುವಂತಹ ತೊಗರಿ ಬೆಳೆಯಲ್ಲಿ ಇನ್ನೂ ಹೂ ಆಡೋ ಅಂತ ಎಲ್ಲಿದೆ. ಈಗ ಬಹುತೇಕ ನಮ್ಮಲ್ಲಿ ಮೋರ್ ದೆನ್ 50%, 50%ಕ್ಕಿಂತ ಜಾಸ್ತಿ ಈಗ ಕಾಯಿ ಕಟ್ಟೋ ಹಂತದಲ್ಲಿದೆ. ಈಗ ಮಾರ್ಕೆಟಲ್ಲಿ ಕಾಯಿಗಳು ಸಹಿತ ಬರ್ತಾ ಇದೆ. ಯಾವ್ಯಾವುದು ಲೇಟ್ ಆಗಿ ಬಿತ್ತನೆ ಆಗಿದೆ, ಇನ್ನು ಹೂ ಆಡೋ ಹಂತದಲ್ಲಿದೆ, ಅಲ್ಲಿ ಹೂ ಉದುರುವಂಥ ಪ್ರಸಂಗಗಳು ಜಾಸ್ತಿ ಇರ್ತವೆ. ಅದಲ್ಲದೆ ಕಡಲೆನಲ್ಲೂ ಹೂ ಉದುರುವಂಥವು ಪ್ರಸಂಗಗಳು ಜಾಸ್ತಿ ಇರ್ತವೆ. ಪ್ರಮುಖವಾಗಿ ತೊಗರಿನಲ್ಲಿ ನಾವು ಏನು ಮಾಡಬೇಕು ಅಂದರೆ, ಪ್ಲಾನೋಫಿಕ್ಸ್ ಅಂತ ಒಂದು ಔಷಧಿ ಸಿಗ್ತದೆ. 0.5 ಮಿಲಿಲೀಟರ್ 1 ಲೀಟ್ರಿಗೆ ಹಾಕಿ ಅದನ್ನು ಸಿಂಪಡಣೆ ಮಾಡಿದಲ್ಲಿ ಅದನ್ನು ಹೂ ಉದುರುವಂಥದ್ದನ್ನು ಅದು ತಡೆಗಟ್ಟುತ್ತೆ. ಈ ರೆಕಮೆಂಡೇಶನ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ಸಹಿತ ಎಲ್ಲ ರೈತರಿಗೆ ಕೊಡ್ತಾ ಇದ್ದಾರೆ. ರೈತರು ಚಾಚು ತಪ್ಪದೆ ಇದನ್ನು ಅನುಸರಿಸಬೇಕು.